ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಧುಮೇಹ ರೋಗಿಗಳಲ್ಲಿ ಕಂಡು ಬರ್ತಕ್ಕಂಥ ಎರಡು ಪ್ರಮುಖ ಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡೋಣ. ಅವು ಯಾವಂದ್ರೆ ಹೈಪೋಗ್ಲೈಸೇಮಿಯಾ ಮತ್ತು ಹೈಪರ್ಗ್ಲೈಸೇಮಿಯಾ. ಏನು ಹೈಪೋಗ್ಲೈಸೇಮಿಯಾ ಅಂದರೆ? ಹೈಪೋ ಅಂದರೆ ಕಡಿಮೆ, ಹೈಪರ್ ಅಂದರೆ ಜಾಸ್ತಿ. ಗ್ಲೈಸೇಮಿಯಾ ಅಂತಂದ್ರೆ ರಕ್ತದಲ್ಲಿ ಇರತಕ್ಕಂಥ ಸಕ್ಕರೆಯ ಮಟ್ಟ. ಹೈಪೋಗ್ಲೈಸೇಮಿಯಾ ಅಂದ್ರೆ ರಕ್ತದಲ್ಲಿ ಇರತಕ್ಕಂಥ ಸಕ್ಕರೆಯ ಮಟ್ಟ ಸಾಮಾನ್ಯಕ್ಕಿಂತ ಕಡಿಮೆ ಆಗೋ ಸ್ಥಿತಿಯನ್ನು ನಾವು ಹೈಪೋಗ್ಲೈಸೇಮಿಯಾ ಅಂತ ಕರಿತೀವಿ. ಸಾಮಾನ್ಯಕ್ಕಿಂತ ಕಡಿಮೆ ಅಂದರೆ ಎಷ್ಟು? ನಾರ್ಮಲ್ ವ್ಯಾಲ್ಯೂ ಇಸ್ 70 mg/dL ಟು 110 mg/dL. ನಾರ್ಮಲ್ ವ್ಯಾಲ್ಯೂ ಎಷ್ಟು ಅಂದರೆ 70 mg/dL ಇಂದ 110 mg/dL. 70 mg/dL ಗಿಂತನೂ ಕಡಿಮೆ ಆದರೆ ಸಕ್ಕರೆ ಮಟ್ಟ, ಅದನ್ನು ನಾವು ಹೈಪೋಗ್ಲೈಸೇಮಿಯಾ ಅಂತ ಕರಿತೀವಿ. ಇನ್ ಕೇಸ್ ಸಕ್ಕರೆ ಗುಣಮಟ್ಟ 180 mg/dL ಗಿಂತ ಹೆಚ್ಚಾದರೆ ಅದನ್ನು ನಾವು ಹೈಪರ್ಗ್ಲೈಸೇಮಿಯಾ ಅಂತ ಕರಿತೀವಿ. ಇನ್ನು ಏನು ಕಾರಣಗಳು? ಹೈಪೋಗ್ಲೈಸೇಮಿಯಾ ಆಗೋದಕ್ಕೆ ಏನು ಕಾರಣಗಳಿರಬಹುದು? ಒಂದು, ಇನ್ಸುಲಿನ್ ಅನ್ನು ಅಧಿಕ ಪ್ರಮಾಣದಲ್ಲಿ ತೆಗೆದುಕೊಳ್ಳುವಂಥದ್ದು. ನಿಮ್ಮ ಡಾಕ್ಟರ್ ಹೇಳ್ತಾರೆ 10 ಯೂನಿಟ್ಸು 12 ಯೂನಿಟ್ಸ್ ಹೇಳ್ತಾರೆ, ನೀವು ಅದಕ್ಕಿಂತ ಜಾಸ್ತಿ ತಗೊಳ್ಳೋದು, 15 ಯೂನಿಟ್ಸು 16 ಯೂನಿಟ್ಸು ತಗೊಳ್ಳೋದು. ಇಲ್ಲಂತಂದ್ರೆ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡದೇ ಇರೋದು ಅಥವಾ ತಡವಾಗಿ ಊಟ ಮಾಡುವಂಥದ್ದು. ಇವಾಗ ಲಾಂಗ್ ಗ್ಯಾಪ್ ಬಿಡುವಂಥದ್ದು ಇನ್ ಬಿಟ್ವೀನ್ 2 ಮೀಲ್ಸ್. ಇಲ್ಲಂತಂದ್ರೆ ಅಧಿಕವಾಗಿ ದೈಹಿಕ ಚಟುವಟಿಕೆಯನ್ನು ವ್ಯಾಯಾಮವನ್ನು ಮಾಡುವಂಥದ್ದು. ಇನ್ನು ಮೇಜರ್ ಆಗಿ ಮದ್ಯಪಾನ ಸೇವನೆ ಮಾಡುವಂಥದ್ದು, ಅದನ್ನು ಊಟವಿಲ್ಲದೆ ಮದ್ಯಪಾನ ಸೇವನೆ ಮಾಡುವಂಥದ್ದು ಹೈಪೋಗ್ಲೈಸೇಮಿಯಾ ಆಗೋದಕ್ಕೆ ಕಾರಣ ಆಗಬಹುದು. ಇನ್ನು ಹೈಪರ್ಗ್ಲೈಸೇಮಿಯಾಗೆ ಕಾರಣಗಳನ್ನು ನೋಡೋದಾದ್ರೆ ಸಾಕಷ್ಟು ಇನ್ಸುಲಿನ್ ಅನ್ನು ತೆಗೆದುಕೊಳ್ಳದೇ ಇರುವುದು. ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ 12, 14, ನೀವು ತಗೋತೀರ ಅದಕ್ಕಿಂತ ಕಡಿಮೆ. ಇಲ್ಲಾಂದ್ರೆ ಅಧಿಕವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು, ಎಸ್ಪೆಷಲಿ ಫುಡ್ಸ್ ರಿಚ್ ಆರ್ ಇನ್ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಳೋದು, ಅಥವಾ ಸ್ಟ್ರೆಸ್, ಒತ್ತಡ ಅಂತ ಕರಿತೀವಿ, ಅದು ಆಗಿರ್ಬೋದು. ಇನ್ನು ಕೆಲವೊಂದು ಇನ್ಫೆಕ್ಷನ್ ಸಹಿತನೂ ಹೈಪರ್ಗ್ಲೈಸೇಮಿಯಾಗೆ ಕಾರಣ ಆಗ್ಬೋದು. ಕೆಲವಷ್ಟು ಮೆಡಿಕೇಶನ್ಸ್, ಫಾರ್ ಎಕ್ಸಾಂಪಲ್ ಸ್ಟಿರಾಯ್ಡ್ಸ್, ಇಂಥ ಮೆಡಿಕೇಶನ್ಸ್ ಸಹಿತ ಹೈಪರ್ಗ್ಲೈಸೇಮಿಯಾ ಆಗೋದಕ್ಕೆ ಕಾರಣ ಆಗಬಹುದು. ಇನ್ನು ಏನು ಗುಣಲಕ್ಷಣಗಳು, ಏನು ಚಿಹ್ನೆಗಳು ಕಂಡು ಬರ್ತವೆ ಹೈಪೋಗ್ಲೈಸೇಮಿಯಾ ಆದಾಗ ಅಂತಂದ್ರೆ, ಹೈಪೋಗ್ಲೈಸೇಮಿಯಾ ಆದಾಗ ನಡುಕ ಕಂಡು ಬರಬಹುದು, ಅಂದ್ರೆ ಒಂಥರ ಶವರಿಂಗ್ ತರ ಆಗಬಹುದು, ಹಸಿವಾಗಬಹುದು, ಬೆವರು ಬರಬಹುದು, ತಲೆ ನೋವು ಬರಬಹುದು, ತಲೆ ತಿರುಗಬಹುದು, ಕನ್ಫ್ಯೂಷನ್, ಗಲಿಬಿಲಿ ಆಗಬಹುದು, ಅಥವಾ ನಿಮ್ಮ ಹೃದಯ ಬಡಿತ ಹೆಚ್ಚಾದಂತೆ ನಿಮ್ಗೆ ಅನಿಸ್ಬಹುದು. ಕೆಲವೊಂದಷ್ಟು ತೀವ್ರ ಪ್ರಕರಣಗಳಲ್ಲಿ ಅನ್ಕಾನ್ಶಿಯಸ್ನೆಸ್ ಅಥವಾ ಗಿಡ್ಡಿನೆಸ್ ಬಂದು ನೀವು ಕೆಳಗಡೆ ಬೀಳಬಹುದು. ಇನ್ನು ಹೈಪರ್ಗ್ಲೈಸೇಮಿಯಾದ ಲಕ್ಷಣಗಳನ್ನು ನೋಡೋದಾದ್ರೆ ಹೆಚ್ಚಿಗೆ ಮೂತ್ರ ವಿಸರ್ಜನೆ ಹೋಗೋದು, ಪಾಲಿಯೂರಿಯಾ ಅಂತ ಕರಿತೀವಿ, ಹೆಚ್ಚಾಗಿ ಮೂತ್ರ ವಿಸರ್ಜನೆ ಹೋಗುವಂಥದ್ದು. ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ, ಅತಿಯಾಗಿ ಬಾಯಾರಿಕೆ ಆಗೋದು, ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ಸೋದು. ಫಟಿಗ್ನೆಸ್, ಆಯಾಸ ಆಗುವಂಥದ್ದು ಇರ್ಬೋದು, ಅಥವಾ ವೀಕ್ನೆಸ್, ದುರ್ಬಲತೆ ಆಗುವಂಥದ್ದು ಇರ್ಬೋದು. ಕನ್ಫ್ಯೂಷನ್ ಆಗ್ಬೋದು, ವೀಕ್ನೆಸ್ ಆಗ್ಬೋದು. ಇನ್ನು ಸಿವಿಯರ್ ಕೇಸಸ್ ಅಲ್ಲಿ ಡಯಾಬಿಟಿಕ್ ಕೀಟೋಅಸಿಡೋಸಿಸ್, DKA ಅಂತ ಕರಿತೀವಿ, ಅದು ಆಗ್ಬೋದು. DKA ಈಸ್ ದಿ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಮೆಲಿಟಸ್. ಇನ್ನು ಹೈಪರ್ಗ್ಲೈಸೇಮಿಯಾಗೆ ಏನು ಚಿಕಿತ್ಸೆ? ಹೈಪರ್ಗ್ಲೈಸೇಮಿಯಾ ನಾನು ಮೊದಲೇ ಹೇಳ್ತಂತೆ 180 mg/dL ಗಿಂತ ಜಾಸ್ತಿ ಇರೋ ಕಂಡೀಷನ್ ಅನ್ನ ಹೈಪರ್ಗ್ಲೈಸೇಮಿಯಾ ಅಂತ ಕರಿತೀವಿ. ಹೈಪರ್ಗ್ಲೈಸೇಮಿಯಾಗೆ ಏನು ಚಿಕಿತ್ಸೆ ಅಪ್ಪ ಅಂತಂದ್ರೆ, ಡಾಕ್ಟರ್ ಸಲಹೆ ಮೇರೆಗೆ ಎಷ್ಟು ಇನ್ಸುಲಿನ್ ಅನ್ನು ಹೇಳಿರ್ತಾರೆ, ಇನ್ಸುಲಿನ್ ತಗೊಳ್ತಾ ಇದ್ರೆ ಕರೆಕ್ಟ್ ಆಗಿ ಅಷ್ಟೇ ಇನ್ಸುಲಿನ್ ಅನ್ನು ತೆಗೆದುಕೊಳ್ಬೇಕು. ಮತ್ತೆ ಜಾಸ್ತಿ ನೀರನ್ನು ಕುಡಿಬೇಕು. ನಿಯಮಿತವಾಗಿ ಯೂರಿನ್ ಕೀಟೋನ್ ಬಾಡೀಸ್ ಅಂತ ಕರಿತೀವಿ, ಅದನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಇನ್ನು ಇಷ್ಟೆಲ್ಲ ಮಾಡಿದ ಮೇಲೂ ಕಂಟ್ರೋಲ್ ಬರ್ತಾ ಇರಲಿಲ್ಲ ಅಂತಂದ್ರೆ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಬೇಕು, ಮೆಡಿಕಲ್ ಮ್ಯಾನೇಜ್ಮೆಂಟ್ ಬೇಕಾಗಬಹುದು. ಇನ್ನು ನಾವು ಹೈಪೋಗ್ಲೈಸೇಮಿಯಾ ಅಥವಾ ಹೈಪರ್ಗ್ಲೈಸೇಮಿಯಾ ಯಾವ ತರ ತಡೆಗಟ್ಟಬಹುದು? ಹೌ ಕ್ಯಾನ್ ವಿ ಪ್ರಿವೆಂಟ್? ನಿಯಮಿತವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷೆ ಮಾಡೋದ್ರಿಂದ ನಾವು ಅದನ್ನು ತಡೆಗಟ್ಟಬಹುದು. ಹೆಚ್ಚಾದರೆ ಇನ್ಸುಲಿನ್ ತಗೊಳ್ಳೋದು ಅಥವಾ ಬೇರೆ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡೋದ್ರಿಂದ ತಡೆಗಟ್ಟಬಹುದು. ಇನ್ನು ಔಷಧಿನ ಸರಿಯಾಗಿ ತೆಗೆದುಕೊಳ್ಳೋದು, ಡೈಲಿ ಸೇಮ್ ಟೈಮಿಗೆ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳೋದು. ಇನ್ನು ಸಪೋರ್ಟಿಂಗ್ ಡಯಟ್ ಅಥವಾ ಕಾಂಪ್ಲಿಮೆಂಟರಿ ಡಯಟ್ ಏನಿರುತ್ತೆ ಅದನ್ನು ತಗೊಳ್ಳೋದು. ಇನ್ನು ಸರಿಯಾಗಿ ವ್ಯಾಯಾಮಗಳನ್ನ, ದೈಹಿಕ ಚಟುವಟಿಕೆಗಳನ್ನ ನಿಯಮಿತವಾಗಿ ಮಾಡೋದ್ರಿಂದ ನಾವು ಹೈಪೋಗ್ಲೈಸೇಮಿಯನ್ನು ತಡೆಗಟ್ಟಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.